12 ಲಕ್ಷ ರೂಪಾಯಿ ಕೊಟ್ಟಿಲ್ವ ಈ ಸಲ ಕೇಳಿ ನೀವೇ ಶ್ರೀಮಂತರು. ನಾವೇ ಶ್ರೀಮಂತ. ಸುಮಾರು ಹೊಂಬಳೆನೆ ಬಿಟ್ಟಿದೆ. ಬಿಟ್ಟೈತಿ. ಈಗ ನಿಮ್ದು 5 ವರ್ಷ ತೋಟ ಎಷ್ಟಿದೆ ಮತ್ತೆ ಹಳೆ ತೋಟ ಎಷ್ಟಿದೆ? ಅದು 25 ವರ್ಷದ್ದು. ಅದು 1200 ಗಿಡ ಐತಿ. 25 ವರ್ಷದ್ದು. ಹಂಗಾದ್ರೆ ನೀವೇ ಶ್ರೀಮಂತರು. 1200 ನಾವೇ ಶ್ರೀಮಂತ. 12 ಲಕ್ಷ ರೂಪಾಯಿ ಕೊಟ್ಟಿಲ್ವ ಈ ಸಲ ಕೇಳಿ ಅಮ್ಮ? ಕೇಣಿ ಕೊಡ್ತೀರಾ ಏನ್ ಕೊಡ್ತೀರಾ? ನಾವ್ ತೋಟದ ಮೇಲೆ ಕೊಡ್ತೀವಿ. ಒಂದ್ ಮರಕ್ಕೆ 700 ರೂಪಾಯಿ 800 ರೂಪಾಯಿ ಬೆಲೆ ಬಾಳ್ತೈತಿ. 800 ರೂಪಾಯಿ ಅಂತೂ. ಈಗ 1200 ಮರ ಅಂದ್ರೆ ಒಂದ್ 10 ಲಕ್ಷ ರೂಪಾಯಿ. ನೀವೇ ಶ್ರೀಮಂತರು. ನಾವೇ ಶ್ರೀಮಂತ. ನಾವೇ 2000 ಇಸ್ವಿಯಿಂದಲೂ ಅಡಕೆ ಮಾರಿದೀವಿ. ಮಾರಿದ್ರಿ 2000 2000 ಇಸ್ವಿಯಿಂದ. ನಿಮ್ಮ ಅವ್ರ ತೋಟ ಇದ್ರಲ್ಲೂ ಮಾಡಿದ್ರಿ? ನಾವು ಮದ್ವೆಯಾಗ ಬರುವಾಗ್ಲೇ ಹಳೆನೆ ಇಲ್ಲಿತ್ತು ತೋಟ ಇತ್ತು. ಈ ತರ ಇತ್ತು. ಈ ತರ ಇತ್ತು. ಓಕೆ. ಅವಾಗಿಂದಲೇ ನೀವು ಅಡಕೆದ್ರಲ್ಲಿ ಅಡಕೆ ಪ್ಲಾಂಟರ್ ಸತ್ಯಸಾಯಿ ಜಿಲ್ಲೆಗೆ. ಹೌದು. ಇಲ್ಲಿ ಕರ್ನಾಟಕದವ್ರು ಬಂದ್ ತಗೊಳ್ಳೋದ ಬರೀ ಆಂಧ್ರದ? ಕರ್ನಾಟಕದವ್ರು ಬರ್ತಾರ. ಆಂಧ್ರದವ್ರು ಯಾರು ಮಾಡೋದಿಲ್ಲ ಈ ತರ. ಬೆಲೆನೆ ಗೊತ್ತಿಲ್ಲ ಅವ್ರು. ಅವ್ರಿಗೆ ಗೊತ್ತೇ ಇಲ್ಲ. ನೀವೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿ. ಇಲ್ಲಿ ಒಳ್ಳೆ ಬಿಟ್ರೆ ಅತ್ಲಾಗ ಯಾವ ಇಲ್ವೇ ಇಲ್ಲ. ಸತ್ಯ ಹೇಳ್ಬಿಟ್ರೆ ನೀರೆಲ್ಲ ಹೆಂಗ್ ಕೊಡ್ತೀರಾ? ನೀರಿನ ನೀವು ಡ್ರಿಪ್ ಇರಿಗೇಷನ್ ಹಾಕಿಲ್ಲ? ಹಾಕಿದೀವಲ್ಲ. ಡೈಲಿ ನೀವೇ ಕೊಡೋದಾ ನೀರ್ ಬಂದ? ಗೇಟ್ ತಿರ್ವಿ ರಾನ್ ಹಾಕ್ತಿವಿ. ಆಮೇಲೆ ಇದು ನೀವು ಇದ್ರದ್ದು ಕೆಮಿಕಲ್ ಏನು ಹಾಕಲ್ಲ ತೋಟಕ್ಕೆ? ನಾವು ದನಿನ್ ಗೊಬ್ಬರ ಹಾಕ್ತಿವಿ. ದನಿನ್ ಗೊಬ್ಬರ. ಅದ್ಬಿಟ್ರೆ ಕೆಮಿಕಲ್ ಏನೇನು ಏನು ಹಾಕಲ್ಲ ನಾವು. ಮತ್ತೆ ಕೆಮಿಕಲ್ ಹಾಕ್ಲಿಲ್ಲ ಅಂದ್ರೆ ಬರೋದೇ ಇಲ್ಲ ಅಂತಾರೆ. ನಾವೇನು ಹಾಕೋದಿಲ್ಲ. ನಮ್ ನೆಲಕ್ ಸೆಟ್ ಆಯ್ತದ. 30 ವರ್ಷದಿಂದ ಈಗ ಕೆಮಿಕಲ್ ಹಾಕ್ಬಿಟ್ರೆ ಅದೇ ಸೆಟ್ ಆಗ್ಬಿಡುತ್ತೆ. ನೀವು ಆರ್ಗಾನಿಕ್ ಮೇಂಟೈನ್ ಮಾಡ್ತಿದ್ರೆ ಆರ್ಗಾನಿಕ್ ಸೆಟ್ ಆಗ್ಬಿಡುತ್ತೆ.